ಸ್ನೇಹಿತರೆ, ಆತ್ಮೀಯರೇ, ಪ್ರತಿ ದಿವಸ ನಾವು ಪಿರಮಿಡ್ ಪವಾಡ ಲಾಭಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತು ನಮಗೆ ಸೊ ನಯನಾ ಶಾ ಅಂತ ಅವರು ಒಂದು ಅವ್ರ ಕನ್ಸಲ್ಟೆಂಟ್ ಎಕ್ಸ್ಪರ್ಟ್ ಆಗಿರ್ಬೋದು, ಮೋಸ್ಟ್ಲಿ ತಜ್ಞರು. ಅವ್ರ ಹತ್ರ ಒಂದು ಕೇಸ್ ಬರುತ್ತೆ. ಒಂದು 20 ವರ್ಷ ಹುಡುಗಿ, ಅವ್ರಿಗೆ ಮಕ್ಕಳಾಗಿರ್ತಾರೆ, ಆದರೆ ಅವ್ರಿಗೆ ಹೆಣ್ಮಕ್ಳಾಗಿರ್ತಾರೆ. ಅದರಿಂದ ಅವರು ಗಂಡಕ್ಕೆ ಅಂದರೆ ಅವ್ರ ಹಸ್ಬೆಂಡ್ಗೆ ಲೈಕ್ ಇಲ್ಲ, ಅದು ಇಷ್ಟ ಆಗಿಲ್ಲ. ಅವನು ಮನೆಯಿಂದ ದೂರ ಆಗ್ತಾರೆ, ಮನೆಯಿಂದ ದೂರ ಕಳಿಸ್ಬಿಡ್ತಾರೆ. ಅವಾಗ ಅವರ ತಾಯಿ ಮನೆಗೆ ಹೋಗಿ ಅಲ್ಲೇ ಇರ್ತಾರೆ ಅವರು. ಅದು ನೋಡಿ ಎಷ್ಟು ವಿಪರೀತ ಜನ ಅಲ್ಲ, ವಿಪರೀತ ಜನ ಈ ರೀತಿಯಲ್ಲಿ ಇರ್ತಾರೆ ಅಂತ ನಾವು ಅರ್ಥ ಆಗ್ತದೆ. ಅವಾಗ ಏನು ಮಾಡಬೇಕು ಅರ್ಥ ಆಗಿಲ್ಲ, ಅವರಲ್ಲಿ ತುಂಬ ಒತ್ತಡಿ. ಅವಾಗ ಅವರ ಹಸ್ಬೆಂಡನು ಸಹ ಡೈವೋರ್ಸ್ ಕೇಳ್ತಾ ಇರ್ತಾನೆ. ಅದ್ರ ಮೇಲೆ ಹೆಚ್ಚು ಪ್ರೆಷರ್ ಕೊಡ್ತಾ ಇರ್ತಾನೆ. ಅವಾಗ ಇಂಥ ವ್ಯಕ್ತಿ ಹತ್ರ ಬಂದು ಅವ್ರು ತಿಳ್ಕೊಂಡವಾಗ ಅವರೊಂದು ಹಾರ್ಮೋನಿ ಪಿರಮಿಡ್ ಅಂತ ಕೊಡ್ತಾರೆ. ಹಾರ್ಮೋನಿ ಪಿರಮಿಡ್ ಕೊಟ್ಟಿದ ಮೇಲೆ ಅದನ್ನು ಉಪಯೋಗಿಸ್ಕೊಂಡವಾಗ 20 ದಿವಸದಲ್ಲಿ ಅವ್ರ ಹಸ್ಬೆಂಡ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವನೇ ಕಾಲ್ ಮಾಡ್ತಾನೆ. ಆಮೇಲೆ ಡೈವೋರ್ಸು ಏನು ಬೇಡ, ನಿಮ್ಮ ಹತ್ರ ನಾನು ಮಾತಾಡಬೇಕು. ಇನ್ನೊಂದು ಅವರ ಮಗಳನ್ನು ತುಂಬ ಇಷ್ಟಪಡ್ತಾನೆ. ಆಮೇಲೆ ಸ್ವಲ್ಪ ವಾರಗಳಲ್ಲೇ, ಒಂದು ಎರಡು ಮೂರು ವಾರಗಳಲ್ಲೇ ಮತ್ತೆ ಅವನು ವಾಪಸ್ ಕರೆಸ್ಕೊಂಡು ಅವರ ಜೀವನವನ್ನು ಶುರು ಮಾಡ್ಕೊತಾರೆ. ಎಲ್ಲ ಒಗ್ಗಟ್ಟಾಗಿ ಇರ್ತಾರೆ, ಜೀವನ ಪ್ರಾರಂಭಿಸಿಕೊಂಡು ಆರಾಮಾಗಿ ಆನಂದವಾಗಿರ್ತಾರೆ. ಈಗ 3 ವರ್ಷ ಮೇಲೆ ಆಗಿದೆ. ತುಂಬ ಸಂತೋಷವಾಗಿ ಆ ಫ್ಯಾಮಿಲಿ ಅವರ ಜೀವನವನ್ನು ನಡೆಸ್ಕೊತಾ ಇದ್ದಾರೆ. ಈ ರೀತಿಯಲ್ಲಿ ಪಿರಮಿಡ್ ಪ್ರಭಾವ ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಪವಾಡನ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಪಿರಮಿಡ್ ಶಕ್ತಿ, ಪಿರಮಿಡ್ಗಳ ಆ ಅದ್ಭುತ ಅನ್ನೋದು ಪ್ರತಿಯೊಂದು ಸೊ ಎಷ್ಟೋ ಲಾಭ ಮಾಡ್ತಾ ಇರ್ತದೆ, ಎಷ್ಟೋ ಲಾಭ ಪ್ರತಿಯೊಬ್ಬರಿಗೂ ಸಿಗ್ತಾ ಇರ್ತದೆ. ಸೊ ಇಂಥ ವಿಷಯ ನಾವು ತಿಳ್ಕೊಂಡಿದ್ದಕ್ಕೆ, ತಮಗೆಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೆ ಮತ್ತೊಂದು ಸರಿ ಧನ್ಯವಾದಗಳು. ನಮಸ್ತೆ.